ಸದ್ಯ ನ್ಯಾಷನಲ್ ಅಲ್ಲಿ ಯಾವ ಒಟ್ಟಾರೆಯಾಗಿ ಓವರ್ ಆಲ್ ಆಗಿ ಭಾರತದ ಗದ್ದುಗೆಯನ್ನ ಏರೋದಕ್ಕೆ ಯಾವ ಪಕ್ಷ ಯಾವ ಮೈತ್ರಿಕೂಟ ಎಷ್ಟು ಸೀಟ್ ಗೆಲ್ಲಬಹುದು ಅನ್ನೋದನ್ನ ನೋಡಿದ್ರೆ, ಯಾವ ಎಕ್ಸಿಟ್ ಪೋಲ್ ಏನು ಸಮೀಕ್ಷೆಯನ್ನ ಕೊಟ್ಟಿದೆ ಅನ್ನುವಂಥದ್ದನ್ನ ನೋಡಿದ್ರೆ, ಹಾಗಾದ್ರೆ ಕರ್ನಾಟಕದ ಕತೆ ಏನು? ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲುವಂತಹ ಸೀಟ್ಗಳೆಷ್ಟು, ಕಾಂಗ್ರೆಸ್ ಪಕ್ಷ ಗೆಲ್ಲುವಂತಹ ಸೀಟ್ಗಳೆಷ್ಟು, ಜೆಡಿಎಸ್ ಗೆಲ್ಲುವಂತಹ ಸೀಟ್ಗಳೆಷ್ಟು? ರಾಜ್ಯದಲ್ಲಿ ಕೈ ಗ್ಯಾರಂಟಿನ ಅಥವಾ ಮೈತ್ರಿಗೆ ಜೈಕಾರಾನ? ಕಟಾಕಟ್ ಕೈ ಗ್ಯಾರಂಟಿಗೆ ರಾಜ್ಯದಲ್ಲಿ ಮನಸೋತಿಲ್ಲ ಮತದಾರ. ಎಕ್ಸಿಟ್ ಪೋಲ್ ಇದನ್ನು ಹೇಳ್ತಾ ಇದೆ. ಕಟಾಕಟ್ ಗ್ಯಾರಂಟಿ ಕೊಡ್ತೀವಿ, ವರ್ಷಕ್ಕೆ 1 ಲಕ್ಷ ಮಹಿಳೆಯರ ಖಾತೆಗೆ. ಆ ಗ್ಯಾರಂಟಿಗೆ ಮನಸೋತಿಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಕೈ ಹಿಡಿಲಿಲ್ಲ ಗ್ಯಾರಂಟಿ ಅನ್ನುವಂಥದ್ದನ್ನ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಸಿದ್ದು ಡಿಕೆಶಿ ಜೋಡೆತ್ತಿಗೆ ಕಮಲ ದಳ ಈ ಲೋಕಸಭಾ ಚುನಾವಣೆಯಲ್ಲಿ ಶಾಕ್ ಕೊಟ್ಟಿದೆ ಅಂತ ಹೇಳ್ತಾ ಇದೆ. ಬಿಜೆಪಿ ಜೊತೆ ಗೆಲುವಿನ ಟ್ರ್ಯಾಕ್ಗೆ ಮರಳುತ್ತಾ ಹಾಗಾದ್ರೆ ಜೆಡಿಎಸ್? ಸದ್ಯಕ್ಕಿರುವಂತಹ ಕುತೂಹಲ ಇದು. ಯಾಕಂದ್ರೆ ಎಕ್ಸಿಟ್ ಪೋಲ್ನ ಸಮೀಕ್ಷೆ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಆ ರೀತಿಯಾಗಿ ಕಾಣಿಸ್ತಾ ಇದೆ. ಹಾಗಾದ್ರೆ ಯಾವ ಸಮೀಕ್ಷೆ ಏನ್ ಹೇಳುತ್ತೆ ಅದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಯಾವ ಸರ್ವೆಗಳು ಯಾವ ಪಕ್ಷಕ್ಕೆ ಎಷ್ಟು ಸೀಟ್ ಕೊಟ್ಟಿದ್ದಾವೆ ಅಂತ ಹೇಳಿ. ಒಟ್ಟಾರೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕಳೆದ 2019ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಒಂಟಿಯಾಗಿ ಗೆದ್ದಿದ್ದು 25 ಲೋಕಸಭಾ ಕ್ಷೇತ್ರಗಳನ್ನ ಬಿಜೆಪಿ ಗೆದ್ದು ಬೀಗಿತ್ತು. 2019ರಲ್ಲಿ 1ರಲ್ಲಿ ಜೆಡಿಎಸ್, 1ರಲ್ಲಿ ಕಾಂಗ್ರೆಸ್, ಹಾಗೆ 1ರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಅವರು ಗೆದ್ದಿದ್ರು. ಈಗ ಒಂದೊಂದಾಗಿ ನಾವು ಸಮೀಕ್ಷೆಯ ರಿಸಲ್ಟ್ ನ ನೋಡ್ತಾ ಹೋಗೋಣ. ಯಾವ ಸಮೀಕ್ಷೆ ಏನ್ ಹೇಳುತ್ತೆ? ಇಂಡಿಯಾ ಟಿವಿಯ ಸಮೀಕ್ಷೆ, ಎಕ್ಸಿಟ್ ಪೋಲ್ ಸಮೀಕ್ಷೆಯನ್ನ ನೋಡ್ತಾ ಇದ್ದೀರಿ. ಇಂಡಿಯಾ ಟಿವಿ ಏನ್ ಪ್ರೆಡಿಕ್ಟ್ ಮಾಡ್ತಾ ಇದೆ ಅಂತಂದ್ರೆ, ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ 18ರಿಂದ 22 ಸ್ಥಾನಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳ್ತಾ ಇದೆ. ಅಂದ್ರೆ ಕಳೆದ ಬಾರಿ ಬಿಜೆಪಿ ಸಿಂಗಲ್ ಆಗಿ ಗೆದ್ದಿದ್ದಂತಹ ಸೀಟ್ಗಿಂತ ಕಡಿಮೆ ಸೀಟ್ಗಳನ್ನ ಗೆಲ್ಲುತ್ತೆ ಬಿಜೆಪಿ. 18ರಿಂದ 22, ಕಾಂಗ್ರೆಸ್ 4ರಿಂದ 8 ಸ್ಥಾನಗಳಲ್ಲಿ ಗೆಲ್ಲಬಹುದು ಅನ್ನುವಂಥದ್ದು ಇಂಡಿಯಾ ಟಿವಿಯ ಪ್ರೆಡಿಕ್ಷನ್. ಇನ್ನು ಜೆಡಿಎಸ್ 1ರಿಂದ 3 ಸ್ಥಾನ, ಅಂದ್ರೆ ಕಂಟೆಸ್ಟ್ ಮಾಡಿದಂತಹ 3 ಸ್ಥಾನದಲ್ಲೂ ಗೆಲ್ಲುವಂತಹ ಚಾನ್ಸಸ್ ಇದೆ. 1ರಿಂದ 3 ಸ್ಥಾನ ಗೆಲ್ಲಬಹುದು ಜೆಡಿಎಸ್ ಅಂತ ಹೇಳಿ ಇಂಡಿಯಾ ಟಿವಿ ಸಮೀಕ್ಷೆ ಹೇಳ್ತಾ ಇದೆ. ಈಗ ಮುಂದಿನ ಸಮೀಕ್ಷೆಯತ್ತ ಹೋಗೋಣ. ಮುಂದಿನ ಸಮೀಕ್ಷೆಯಲ್ಲಿ ಇಂಡಿಯಾ ಟುಡೇ ಸಮೀಕ್ಷೆ ಏನ್ ಹೇಳುತ್ತೆ? ಬಿಜೆಪಿಗೆ ಎಷ್ಟು ಸೀಟು, ಕಾಂಗ್ರೆಸ್ಗೆ ಎಷ್ಟು ಸೀಟು, ಹಾಗೆ ಜೆಡಿಎಸ್ಗೆ ಸೀಟ್ಗಳೆಷ್ಟು ಅದನ್ನ ನೋಡ್ತಾ ಹೋಗೋಣ. ಬಿಜೆಪಿ 20ರಿಂದ 22 ಸೀಟ್ಗಳಲ್ಲಿ ಗೆಲ್ಲಬಹುದು. ಎಕ್ಸಿಟ್ ಪೋಲ್ನ ಸಮೀಕ್ಷೆ ಹೇಳ್ತಾ ಇರೋದು. ಕಾಂಗ್ರೆಸ್ 3ರಿಂದ 5 ಸ್ಥಾನಗಳಲ್ಲಿ ಗೆಲ್ಲಬಹುದು, ಜೆಡಿಎಸ್ 2ರಿಂದ 3 ಸ್ಥಾನಗಳಲ್ಲಿ ಗೆಲ್ಲಬಹುದು ಅಂತ ಹೇಳಿ ಇಂಡಿಯಾ ಟುಡೇ ಸಮೀಕ್ಷೆ ಹೇಳ್ತಾ ಇದೆ. ಹಾಗಾದ್ರೆ ಮುಂದಿನ ಸಮೀಕ್ಷೆ ಪಿ ಮಾರ್ಕ್ ಸಮೀಕ್ಷೆಯಲ್ಲಿ ಕೊಟ್ಟಂತಹ ರಿಸಲ್ಟ್ ಏನು, ಪ್ರೆಡಿಕ್ಷನ್ ಏನು ಅದನ್ನ ನೋಡ್ತಾ ಹೋಗೋಣ. ಬಿಜೆಪಿ 22 ಸೀಟ್ಗಳನ್ನ ಗೆಲ್ಲಬಹುದು 28 ಸೀಟ್ಗಳಲ್ಲಿ. ಕಾಂಗ್ರೆಸ್ 6 ಸ್ಥಾನಗಳಲ್ಲಿ ಗೆಲ್ಲಬಹುದು. ಕಳೆದ ಬಾರಿ ಕೇವಲ 1 ಸ್ಥಾನದಲ್ಲಿ ಗೆದ್ದಿತ್ತು ಕಾಂಗ್ರೆಸ್, ಆದ್ರೆ ಈ ಬಾರಿ 6 ಸ್ಥಾನದಲ್ಲಿ ಗೆಲುವನ್ನ ದಾಖಲಿಸಬಹುದು. ಜೆಡಿಎಸ್ 0, ಅಂದ್ರೆ ಇನ್ಕ್ಲೂಡಿಂಗ್ ಕುಮಾರಸ್ವಾಮಿ ಜೆಡಿಎಸ್ನ ಯಾವೊಬ್ಬ ಪ್ರತಿನಿಧಿ ಕೂಡ ಯಾವೊಬ್ಬ ಅಭ್ಯರ್ಥಿ ಕೂಡ ಗೆಲ್ಲೋದಿಲ್ಲ ಅಂತ ಹೇಳಿ ಪಿ ಮಾರ್ಕ್ನ ಸಮೀಕ್ಷೆ ಹೇಳ್ತಾ ಇದೆ. ಮುಂದಿನ ಸಮೀಕ್ಷೆ ಸಿ ವೋಟರ್ ಸಮೀಕ್ಷೆ. ಸಿ ವೋಟರ್ ಸಮೀಕ್ಷೆಯ ಫಲಿತಾಂಶ ಏನು, ಪ್ರೆಡಿಕ್ಷನ್ ಏನು? ಬಿಜೆಪಿ 21ರಿಂದ 22 ಸ್ಥಾನದಲ್ಲಿ ಗೆಲ್ಲಬಹುದು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಕಾಂಗ್ರೆಸ್ 3ರಿಂದ 5 ಸೀಟ್ಗಳಲ್ಲಿ ಗೆಲ್ಲಬಹುದು ಅನ್ನುವಂತಹ ಪ್ರೆಡಿಕ್ಷನ್ ನ ಸಿ ವೋಟರ್ ಮಾಡಿದೆ. ಹಾಗೆ ಜೆಡಿಎಸ್ ಇಲ್ಲೂ ಕೂಡ 1ರಿಂದ 3, 1 ಅಥವಾ ಎಲ್ಲ 3 ಸೀಟ್ಗಳನ್ನ ಕಂಟೆಸ್ಟ್ ಮಾಡಿರುವಂತಹ 3 ಸೀಟ್ಗಳನ್ನ ಗೆಲ್ಲಬಹುದು ಜೆಡಿಎಸ್ ಅನ್ನುವಂಥದ್ದು ಸಿ ವೋಟರ್ ಪ್ರೆಡಿಕ್ಷನ್. ಈಗ ಪೋಲ್ ಸ್ಟ್ರಾಟ್ ಸಮೀಕ್ಷೆಯ ಪ್ರೆಡಿಕ್ಷನ್ ನ ನೋಡೋಣ. ಪೋಲ್ ಸ್ಟ್ರಾಟ್ ಸಮೀಕ್ಷೆಯ ಪ್ರಕಾರ ಬಿಜೆಪಿ 18 ಸೀಟ್ಗಳನ್ನ ಗೆಲ್ಲಬಹುದು. ಅಂದ್ರೆ ಕಳೆದ ಬಾರಿಗಿಂತ ಸೀಟ್ ದೊಡ್ಡ ಮಟ್ಟದಲ್ಲಿ ಕಡಿಮೆಯಾಗುತ್ತೆ ಬಿಜೆಪಿಗೆ. 25 ಇತ್ತು 18. ಕಾಂಗ್ರೆಸ್ಗೆ ಗೇನ್ ಬಹಳ ದೊಡ್ಡ ಮಟ್ಟದಲ್ಲಿ 1 ಇತ್ತು 8 ಸೀಟ್ಗಳನ್ನ ಗೆಲ್ಲಬಹುದು. ಜೆಡಿಎಸ್ 1 ಇತ್ತು 2 ಸೀಟ್ಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಪೋಲ್ ಸ್ಟ್ರಾಟ್ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಪೋಲ್ ಹಬ್ ಸಮೀಕ್ಷೆಯ ಪ್ರಕಾರ ಬಿಜೆಪಿ 21ರಿಂದ 24 ಸೀಟ್ಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಕರ್ನಾಟಕದಲ್ಲಿ. ಕಾಂಗ್ರೆಸ್ 3ರಿಂದ 5 ಸ್ಥಾನಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು. ಹಾಗೆಯೇ ಜೆಡಿಎಸ್ 1ರಿಂದ 2 ಸ್ಥಾನದಲ್ಲಿ ಗೆಲುವನ್ನ ದಾಖಲು ಮಾಡಬಹುದು. ಇದು ಪೋಲ್ ಹಬ್ನ ಪ್ರೆಡಿಕ್ಷನ್. ಇನ್ನು ಜನ್ ಕಿ ಬಾತ್ ಎಕ್ಸಿಟ್ ಪೋಲ್ ಸಮೀಕ್ಷೆ ಏನ್ ಹೇಳ್ತಾ ಇದೆ? ಬಿಜೆಪಿ ಗೆಲ್ಲುವಂತಹ ಸೀಟ್ ಎಷ್ಟು? 21ರಿಂದ 24, ಅಂದ್ರೆ ಸ್ವಲ್ಪ ಹೆಚ್ಚಿನ ಗೇನ್ ತೋರಿಸ್ತಾ ಇರುವಂತಹ ಸಮೀಕ್ಷೆ ಇದೇನೆ. 21ರಿಂದ
4 ಗೆಲ್ಲಬಹುದು. ಕಾಂಗ್ರೆಸ್ 5ರಿಂದ 7. ಜನ್ ಕಿ ಬಾತ್ನ ಸಮೀಕ್ಷೆಯನ್ನ ನೋಡ್ತಾ ಇದ್ದೀರಿ. 20ರಿಂದ 21 ಬಿಜೆಪಿ, ಕಾಂಗ್ರೆಸ್ 5ರಿಂದ 7, ಹಾಗೆ ಜೆಡಿಎಸ್ 2ರಿಂದ 3 ಸೀಟ್ಗಳಲ್ಲಿ ಗೆಲ್ಲಬಹುದು ಅಂತ ಹೇಳಿ ಜನ್ ಕಿ ಬಾತ್ ಸಮೀಕ್ಷೆ ಹೇಳ್ತಾ ಇದೆ. ಈಗ ನೀವು ನೋಡ್ತಾ ಇರೋದು ಸಮೀಕ್ಷೆಯ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಈಗ ಗಮನಿಸ್ತಾ ಇದ್ದೀರಿ ಸಮೀಕ್ಷೆ ಚಾಣಕ್ಯ ಸಮೀಕ್ಷೆಯನ್ನ, ಟುಡೇಸ್ ಚಾಣಕ್ಯ ಸಮೀಕ್ಷೆಯ ಎಕ್ಸಿಟ್ ಪೋಲ್ ನ ಪ್ರೆಡಿಕ್ಷನ್ ನ ನೋಡ್ತಾ ಇದ್ದೀರಿ. ಬಿಜೆಪಿ 24, ಕಾಂಗ್ರೆಸ್ 4, ಹಾಗೆ ಜೆಡಿಎಸ್ ಯಾವುದೇ ಸೀಟನ್ನ ಗೆಲ್ಲೋದಿಲ್ಲ ಅಂತ ಹೇಳಿ ಟುಡೇಸ್ ಚಾಣಕ್ಯ ಪ್ರೆಡಿಕ್ಷನ್ ನ ಮಾಡಿದೆ. ಬಿಜೆಪಿ 24ರಲ್ಲಿ ಗೆಲ್ಲಬಹುದು, ಕಾಂಗ್ರೆಸ್ 4ರಲ್ಲಿ, ಹಾಗೆ ಜೆಡಿಎಸ್ ಯಾವ ಸೀಟ್ಗಳಲ್ಲೂ ಗೆಲ್ಲದೆ ಇರುವಂತಹ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಈಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಕರ್ನಾಟಕದಲ್ಲಿ ಯಾವ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ, ಯಾವ ಅಭ್ಯರ್ಥಿ ಗೆಲ್ತಾರೆ ಅಂತ ಹೇಳಿ ಪಿ ಮಾರ್ಕ್ ಸರ್ವೆ ತನ್ನ ಪ್ರೆಡಿಕ್ಷನ್ ನ ಕೊಟ್ಟಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.